24 ಜನವರಿ 2025 ಶುಕ್ರವಾರ ಬೆಳಗ್ಗೆ 11ರಿಂದ 12ರವರೆಗೆ ಚನ್ನರಾಯಪಟ್ಟಣ ಕೇಸರಿ ಚಾಟ್ಸ್ನಲ್ಲಿ ಚನ್ನರಾಯಪಟ್ಟಣ ಕಾರ್ಯನಿರತ ಪತ್ರಕರ್ತರೊಂದಿಗೆ ಪ್ರಚಾರ ವಿಭಾಗದ ವತಿಯಿಂದ ಸಂವಾದ ಕಾರ್ಯಕ್ರಮ ನಡೆಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖರಾದ ಶ್ರೀ ರಾಜೇಶ್ ಪದ್ಮರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾರಂಭ ಬೆಳೆದು ಬಂದ ಹಾದಿ, ಹೋರಾಟ, ಆಂದೋಲನಗಳು, ಸೇವಾ ಚಟುವಟಿಕೆಗಳು, ಮುಂದೆ ಶತಾಬ್ದಿ ಪ್ರಯುಕ್ತ ಕೈಗೊಳ್ಳಲಿರುವ ಯೋಜನೆಗಳು ಹೀಗೆ ಹಲವು ವಿಷಯಗಳ ಕುರಿತು ತಿಳಿಸಿಕೊಟ್ರು. ಸಂವಾದ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಸಂಘ ಪ್ರಚಾರದಿಂದ ದೂರ ಉಳಿದಿರುವ ಉದ್ದೇಶ, ಕೆಲ ಕಾರ್ಯಕರ್ತರಿಂದ ಸಂಘಕ್ಕೆ ಆಗುವ ಸಮಸ್ಯೆ, ಸಾಮಾಜಿಕ ಸಾಮರಸ್ಯದಲ್ಲಿ, ಪರಿಸರ ಸಂರಕ್ಷಣೆಯಲ್ಲಿ, ಕುಟುಂಬದ ಮೌಲ್ಯ ಉಳಿಸುವಲ್ಲಿ, ಸ್ವದೇಶಿ ಜೀವನ ಶೈಲಿಯಲ್ಲಿ ಹಾಗೂ ನಾಗರಿಕ ಶಿಷ್ಟಾಚಾರದಲ್ಲಿ ಸಂಘದ ಪಾತ್ರ, ರಾಜಕೀಯ ಪರಿಸರ ಸ್ವಚ್ಛತೆಯಲ್ಲಿ ಸಂಘದ ಪಾತ್ರ, ರಾಜಕೀಯ ಪರಿಸರ ಸ್ವಚ್ಛತೆಯಲ್ಲಿ ಸಂಘದ ಜವಾಬ್ದಾರಿ, ಗೋಹತ್ಯೆ ವಿಷಯದಲ್ಲಿ ಸಂಘದ ನಿಲುವು, ದೇಶದಲ್ಲಿ ಪ್ರಸ್ತುತ ಇರುವ ಸ್ವಯಂ ಸೇವಕರು, ಶಾಖೆ, ವಿವಿಧ ಸಂಘಟನೆಗಳ ವಿಚಾರ, ರಾಷ್ಟ್ರೀಯ ಪುಸ್ತಕ ಓದುವಲ್ಲಿ ಸಂಘದ ಕಾಳಜಿ ಹೀಗೆ ಹಲವಾರು ಪ್ರಶ್ನೆಗಳನ್ನು ಮುಖ್ಯವಾಗಿ ಚರ್ಚಿಸಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷ 3ನೇ ವರ್ಷದ ಸಂಭ್ರಮದಲ್ಲಿದೆ. ಇಡೀ ದೇಶದಲ್ಲಿ RSSನ ಸ್ವಯಂ ಸೇವಕರು 5 ವಿಷಯಗಳ ಬಗ್ಗೆ ಪಂಚ ಪರಿವರ್ತನೆ, ಸಾಮಾಜಿಕ ಪರಿವರ್ತನೆಯಲ್ಲಿ ಸಮಾಜದ ಜೊತೆಗೆ ತೊಡಕೊಳ್ಳುವರಿದ್ದಾರೆ. ಮೊದಲನೇದಾಗಿ ಸಾಮಾಜಿಕ ಸಾಮರಸ್ಯದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಸಮಾಜದಲ್ಲಿ ಇರ್ತಕ್ಕಂತಹ ಜಾತೀಯ ಭಾವನೆಗಳು, ಅಸ್ಪೃಶ್ಯತೆಯ ಅನೇಕ ಕೆಟ್ಟ ಆಚರಣೆಗಳು ಇದನ್ನು ಹೋಗಲಾಡಿಸಿ ಇಡೀ ಸಮಾಜ ಸಾಮಾಜಿಕ ಸಮರಸತೆಯಿಂದ ಒಂದಾಗಿ ಒಟ್ಟಾಗಿ ಸಾಮಾಜಿಕ ಏಕತೆಯನ್ನು ಸಾಧಿಸಬೇಕು. ಆ ದೃಷ್ಟಿಯಿಂದ ಸಮಾಜ ಸಮರಸತೆಯಿಂದ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಬ್ಬರಿಗೊಬ್ಬರು ಪರಸ್ಪರ ಪೂರಕವಾಗಿ ಯೋಚಿಸುವ ಸಾಮರಸ್ಯ ತಮ್ಮ ಆದ್ಯತೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಮಾಜಿಕ ಸಮರಸತೆಯನ್ನು ಒಂದು ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಎರಡನೇದಾಗಿ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ 3 ವಿಷಯಗಳು, ವಿಶೇಷವಾಗಿ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು, ಒಂದು ಗಿಡವನ್ನು ನೆಡುವಂಥದ್ದು, ಪ್ಲಾಸ್ಟಿಕ್ಕನ್ನು ಆದಷ್ಟು ಕಡಿಮೆ ಬಳಸುವಂಥದ್ದು ಅಥವಾ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದನ್ನು ಬಳಸದೇ ಇರುವಂಥದ್ದು. ಇದರ 3 ಕಡೆಗೆ ಗಮನ ಕೊಟ್ಟು ಪರಿಸರ ದೃಷ್ಟಿಕೋನವನ್ನು ಬೆಳೆಸುವಂಥದ್ದು ಎರಡನೇ ವಿಷಯ. ಮೂರನೇದಾಗಿ ಕುಟುಂಬ ಮೌಲ್ಯಗಳನ್ನು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಕುಟುಂಬ ಪ್ರಬೋಧನ್ ಆ ದೃಷ್ಟಿಯಿಂದಲೂ ಕೂಡ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ 6 ಘಟಕಗಳನ್ನು ನಾವು ಗುರುತಿಸಿದ್ದೀವಿ. ಅದರಲ್ಲಿ ಭಾಷಾ ಅಂದರೆ ಸ್ವಭಾಷೆಯನ್ನು ಮಾತಾಡಬೇಕು, ಭೂಷಾ ಅಂದರೆ ಸ್ವದೇಶಿ ಬಟ್ಟೆಗಳನ್ನೇ ಹಾಕ್ಕೊಳ್ಬೇಕು ಅಥವಾ ಸ್ವದೇಶಿ ಬಟ್ಟೆಗಳಿಗೆ ಹೆಚ್ಚು ಗಮನವನ್ನು ಭಾರತೀಯ ಉಡುಪುಗಳಿಗೆ ನಾವು ಕೊಡಬೇಕು, ಭಜನ್ ಮನೆಯಲ್ಲಿ ಒಂದು ಹೊತ್ತು ಭಜನೆ, ಭೋಜನ ಎಲ್ಲರೂ ಸೇರಿ ಒಟ್ಟಿಗೆ, ಭ್ರಮಣ ಮನೆಯ ಸದಸ್ಯರೆಲ್ಲರೂ ಸೇರಿ ಒಂದು ತೀರ್ಥಯಾತ್ರೆಗೋ ಒಳ್ಳೆಯ ಸ್ಥಳಗಳಿಗೋ ಹೋಗಿ ಬರುವಂಥದ್ದು, ಹಾಗೆಯೇ ಮನೆ ಒಂದು ಭವನವಾಗಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಆಸರೆಯ ತಾಣವಾಗಿ ಸುತ್ತಮುತ್ತಲಿನ ಮನೆಗಳು, ಸಮಾಜದ ಬಂಧುಗಳಿಗೆ ಯಾರು ಅಗತ್ಯ ಇದೆ ಅವರಿಗೆ ಒಂದು ಆಸರೆ ಕೊಡುವ ಒಂದು ಮನೆಯಾಗಿ ಬರಬೇಕು ಅನ್ನುವಂಥದ್ದು ಈ ಕುಟುಂಬ ಪ್ರಬೋಧನ ಮೌಲ್ಯದ ಒಂದು ಅಂಶ. ನಾಲ್ಕನೇದಾಗಿ ಸ್ವದೇಶಿ ಜೀವನ ಶೈಲಿಯನ್ನು ಎಲ್ಲರೂ ಬಳಸ್ಕೊಳ್ಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಳಕಳಿ. ಮನೆಯ ಒಳಗಡೆನ ವಾತಾವರಣಗಳಿರ್ಬೋದು, ಮನೆಯಲ್ಲಿ ಬಳಸುವ ವಸ್ತುಗಳಿರ್ಬೋದು, ಅನೇಕ ವಿಷಯಗಳಲ್ಲಿ ನಮ್ಮತನ ಸೆಲ್ಫ್ ಹುಡ್ ಅಂತ ಕರಿತೀವಿ. ಆ ದೃಷ್ಟಿಯಿಂದ ಸ್ವದೇಶಿ ಜೀವನ ಶೈಲಿಯನ್ನು ನಾವು ಬಳಸ್ಕೋಬೇಕು. ಕೊನೆಯದಾಗಿ 5ನೇದು ನಾಗರಿಕ ಶಿಷ್ಟಾಚಾರ, ಸಿವಿಲ್ ಡಿಸಿಪ್ಲಿನ್ ಅಂತ ಕರಿತೀವಿ. ನಾಗರಿಕ ಸಮಾಜದಲ್ಲಿ ಅನೇಕ ಕರ್ತವ್ಯಗಳು ಅಂತ ಏನಿದೆ, ಅದು ಮತದಾನದ ಸಂದರ್ಭದಲ್ಲಿ ಮತದಾನ ಮಾಡುವಂಥದ್ದು ಇರ್ಬೋದು, ವಾಹನ ಚಾಲನೆಯ ಸಂದರ್ಭದ ಅನೇಕ ಕರ್ತವ್ಯಗಳಿರ್ಬೋದು, ಎಲ್ಲ ದೃಷ್ಟಿಯಿಂದಲೂ ನಾಗರಿಕ ಸಮಾಜಕ್ಕೆ ಅಗತ್ಯ ಇರತಕ್ಕಂಥ ಕರ್ತವ್ಯಗಳನ್ನು ನಾಗರಿಕರು ಮಾಡಬೇಕು ಅನ್ನುವಂಥ ಒಂದು ಭಾವನೆ. ಹೀಗೆ 5 ವಿಷಯಗಳ ಮೂಲಕ ಪಂಚ ಪರಿವರ್ತನೆ ಅಂದರೆ ಸಾಮಾಜಿಕ ಸಮರಸತೆ, ಕುಟುಂಬ ಪ್ರಬೋಧನ, ಪರಿಸರ, ಸ್ವದೇಶಿ ಜೀವನ ಶೈಲಿ ಮತ್ತು ನಾಗರಿಕ ಶಿಷ್ಟಾಚಾರ, ಈ 5 ಮುಖಗಳ ಮೂಲಕ RSS ತನ್ನ ಶತಾಬ್ದಿ ವರ್ಷ 100ನೇ ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಾರ್ವಜನಿಕವಾಗಿ ಹಮ್ಮಿಕೊಂಡಿದೆ.